Halka ಮತ್ತು ಬಸ್ಸೇನ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವೂ ಚೆನ್ನಾಗಿದ್ದೀರಂತಲೇ ಅನ್ಕೋತೀನಿ. ಎಲ್ರಿಗೂ ಆ ದೇವರು ಆ ಅಲ್ಲ ಒಳ್ಳೇದು ಮಾಡಲಿ ಅಂತಲೇ ನಾನು ದುವಾ ಮಾಡ್ತೀನಿ. ನಾನು ನಮಾಜ್ ಮಾಡ್ತೀನಲ್ವ, ಆ ನಮಾಜಲ್ಲಿ ನಾನು ಎಲ್ರಿಗೂ ದುವಾ ಮಾಡೇ ಮಾಡ್ತೀನಿ. ಅಂದರೆ ನಮ್ಮ ದುವಾದಲ್ಲಿ ನಾವು ಮೇಯ್ನಾಗಿ ಆ್ಯಡ್ ಮಾಡಬೇಕಾಗಿರೋದು ಒಂದು ಹಸ್ಬೆಂಡಿಗೆ ದುವಾ ಮಾಡಬೇಕು, ಅಪ್ಪ ಅಮ್ಮನಿಗೆ ದುವಾ ಮಾಡಬೇಕು, ಹಾಗೆಯೇ ನಮ್ಮ ಸುತ್ತಮುತ್ತಲಿರ್ತಾರಲ್ವ ಅಂಥವ್ರಿಗೂ ದುವಾ ಮಾಡಬೇಕು. ನಾನು ನಮಾಜ್ ಮಾಡಿ ದುವಾ ಮಾಡುವಾಗ ನನಗೆ ಯಾರು ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ ಅಂಥವ್ರಿಗೂ ನಾನು ದುವಾ ಮಾಡ್ತೀನಿ. ಇವಾಗಂತೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲಂತೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿರುವಂತಹ ಸಬ್ಸ್ಕ್ರೈಬರ್ಸ್ಗೂ ನಾನು ದುವಾ ಮಾಡ್ತಾಯಿದ್ದೀನಿ. ಅವ್ರದ್ದು ಏನೇ ಆಸೆ ಆಕಾಂಕ್ಷೆಗಳಿದ್ದರೆ ಅದನ್ನು ಅಲ್ಲ ಪೂರ್ತಿ ಮಾಡಿ ಕೊಡಲಿ ಅಂತೇಳಿ. ಹಾಗೆಯೇ ನನ್ನ ಸುತ್ತಮುತ್ತಲಿರುವಂತಹ ಅಕ್ಕಪಕ್ಕದವರಲ್ಲಿರ್ತಾರಲ್ಲ ಎಲ್ರಿಗೂ ನಾನು ದುವಾ ಮಾಡ್ತೀನಿ. ಮೊದಲಿಂದನೇ ಎಲ್ಲ ನಾನು ಏನೇ ದುವಾ ಮಾಡೋದಾದ್ರೂ ನನಗೊಬ್ಳಿಗೋಸ್ಕರ ಏನೂ ಮಾಡಲ್ಲ, ಎಲ್ರಿಗೂ ಸೇರಿಸಿನೇ ನಾನು ದುವಾ ಮಾಡೋದು. ಹಾಗೆಯೇ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟೆಲ್ಲ ಆದ ನಂತರ ನಾನು ಅಮ್ಮನ ಮನೆಗೇ ಬಂದಿದ್ದೆ. ಅಮ್ಮ ಅಂದರು, ಅಂದರೆ ನನ್ನ ತಂಗಿ ಹಸ್ಬೆಂಡ್ ಇದ್ದಾರಲ್ವ ಅವರು ಅಮ್ಮನ ಮನೆಗೆ ಹೋಗಿದ್ದರು. ಆವಾಗ ಅಮ್ಮ ಅಂದರು ಮಧ್ಯಾಹ್ನ ಮನೇಲಿ ಅಡುಗೆ ಮಾಡೋದು ಬೇಡ, ಇಲ್ಲೇ ಬಂದು ಅಡುಗೆ ಮಾಡು ಅಂತೇಳಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ಪ್ರಾನ್ಸ್ ಇದೆಯಲ್ವ ಅದರದ್ದು ಬಿರಿಯಾನಿ ಮಾಡೋಣ ಅಂತೇಳಿ. ಬರೀ ಇದೇ ಆಗ್ತಾಯಿದೆ, ನಾನ್ ವೆಜ್ ಆಮೇಲೆ ಬಿರಿಯಾನಿ ಮಂದಿ ಈ ಥರದ್ದೇ ಆಗ್ತಾಯಿದೆ. ಬಟ್ ಫ್ರಾನ್ಸಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಫ್ರಾನ್ಸ್ ಬಿರಿಯಾನಿನೇ ಮಾಡೋಣ ಅಂತೇಳಿ ಇಲ್ಲಿ ಫ್ರಾನ್ಸನ್ನು ಹಲ್ದಿ ಪುಡಿನೂ ಆಮೇಲೆ ಉಪ್ಪು ಇದೆಯಲ್ವ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಎಣ್ಣೆಗೆ ಈರುಳ್ಳಿನೂ ಆಮೇಲೆ ಕರ್ಬೇವಿನ ಸೊಪ್ಪು ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಟೊಮೆಟೊ ಹಣ್ಣು ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್, ಆಲ್ಮೋಸ್ಟ್ ಫ್ರೈ ಆಗಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನಾನು ಹಾಕಿದ್ದೀನಿ, ಯಾಕೆಂದರೆ ಇದರಿಂದ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ನಾನು ಫ್ರಾನ್ಸ್ ಬಿರಿಯಾನಿನ ಮಾಡೋ ಥರ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತಾ ಇರೋದು. ನಾನು ಫ್ರಾನ್ಸ್ ಬಿರಿಯಾನಿನ ಇದೇ ಥರ ಮಾಡೋದು. ಸೊ ಹಾಗಾಗಿ ಅದೇ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿದು ಯಾವುದೇ ಯೂಟ್ಯೂಬಲ್ಲಿ ನೋಡಿನೋ ಅಥವಾ ಬೇರೆ ಎಲ್ಲೂ ನೋಡಿ ಮಾಡಿರೋದಲ್ಲ, ನಾನು ಬಿರಿಯಾನಿ ಮಾಡ್ತೀನಲ್ಲ ಅದರಲ್ಲಿ ನಾನೇ ಮಾಡ್ಕೊಂಡಿರುವಂತಹ ಬಿರಿಯಾನಿ ಇದು. ನನಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ, ಫ್ರಾನ್ಸ್ ಬಿರಿಯಾನಿ ತುಂಬಾ ಟೇಸ್ಟ್ ಆಗುತ್ತೆ ಈ ಥರ ಮಾಡಿದರೆ. ಸೊ ಅದು ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಅಂದರೆ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಮ್ಯಾರಿನೇಷನ್ ಮಾಡಿರುವಂತಹ ಫ್ರಾನ್ಸ್ ಇದೆಯಲ್ವ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಗರಂ ಮಸಾಲ ಪುಡಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 2 ಮಸಾಲ ಯೂಸ್ ಆಗೋದು. ನಾನು ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕಿಲ್ಲ, ಫ್ರಾನ್ಸ್ ಮ್ಯಾರಿನೇಷನ್ ಮಾಡಿದ್ನಲ್ಲ ಆವಾಗಲೇ ಅರಿಶಿನ ಪುಡಿ ಹಾಕಿರೋದು. ನಂತರ ಇದಕ್ಕೆ ನಾನು ಹಾಕ್ತಾ ಇರೋದು ಬರೀ ಗರಂ ಮಸಾಲ ಪುಡಿನೂ ಆಮೇಲೆ ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಮಾತ್ರ ಹಾಕೋತಾ ಇರೋದು, ಬೇರೆ ಯಾವುದೇ ಖಾರದ ಪುಡಿಗಳು ಏನೂ ಹಾಕ್ತಾ ಇಲ್ಲ ಇದಕ್ಕೆ ನಾನು. ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಮೊಸರು ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಒಂದು ಕಪ್ಪಷ್ಟು ಹಾಕಿದ್ದೀನಿ, 1 ಕಪ್ ಅಲ್ಲ 1/4 ಕಪ್ಪಷ್ಟು ಹಾಕಿದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೇ ಥರ ನಾನು ಚಿಕನ್ ಬಿರಿಯಾನಿನೂ ಮಾಡ್ತೇನೆ, ಅದನ್ನು ತುಂಬಾ ಚೆನ್ನಾಗಾಗುತ್ತೆ. ಫ್ರಾನ್ಸ್ ಅಂತೂ ತುಂಬಾ ಯಮ್ಮಿಯಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು ಫ್ರಾನ್ಸ್ ಇದು ಅದರದ್ದೊಂದು ಟೇಸ್ಟ್ ಇದೆಯಲ್ವ, ನಾವು ಮಸಾಲ ಈ ಥರದ್ದೆಲ್ಲ ಮಾಡಿದರೆ ಅದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿಗಂತೂ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾನು ಫ್ರಾನ್ಸ್ ಇದು ನಾವು ಜಾಸ್ತಿಯಾಗಿ ಬಿರಿಯಾನಿ ಮಾಡ್ತೀವಿ. ಇವಾಗ ಇದನ್ನು ನಾನು ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಇದನ್ನು ಸ್ವಲ್ಪ ಒಂದು 10 ನಿಮಿಷ ಇದನ್ನು ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸೈಡಲ್ಲಿ ಬಿರಿಯಾನಿಗೆ ನೀರು ಇಡ್ತಾ ಇದ್ದೀನಿ, ಅಂದರೆ ಅನ್ನ ಬೇಯಿಸೋದಕ್ಕೆ ನೀರನ್ನು ಇಡ್ತಾ ಇದ್ದೀನಿ. ನಾನು ಇಲ್ಲಿ ಬಾಸ್ಮತಿ ರೈಸ್ ಇದೆಯಲ್ವ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೀನಿ.
ಹಾಗೆಯೇ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಹುಡುಕ್ತಾ ಇದ್ದೀವಿ, ಯಾಕೆಂದರೆ ಇವಾಗ ಬರ್ತ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರಲ್ವ. ಎಲ್ರಿಗೂ ನಮ್ಮನೇಲಿ ಎಲ್ರಿಗೂ ಬರ್ತ್ ಸರ್ಟಿಫಿಕೇಟ್ ಇದೆ, ನನಗೂ ಇತ್ತು. ಏನಾಗಿರೋದಂದರೆ ನನ್ನ 2ನೇ ತಂಗಿ ಇದ್ದಾಳಲ್ವ, ಅವಳ ಮನೇಲಿ ಡೆಲಿವರಿ ಆಗಿರೋದು, ನಮ್ಮಮ್ಮ ಮನೆಯಲ್ಲೇ ಡೆಲಿವರಿ ಆಗಿರೋದು. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ನಂದು ಬರ್ತ್ ಸರ್ಟಿಫಿಕೇಟ್ ಇದೆಯಲ್ವ ಅದನ್ನು ಅವಳಿಗೆ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇವಾಗ ನಂದು ಡೇಟ್ ಆಫ್ ಬರ್ತ್ ಇದೆಯಲ್ವ ಅದೇ ಡೇಟ್ ಆಫ್ ಬರ್ತ್ ಅವಳಿಗೂ ಇರೋದು. ಹಾಗಾಗಿ ನನಗೆ ಇವಾಗ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಇವಾಗ ನಾವು ಕೇಳಿದಾಗ ಅಂದರೂ 15,000 ಆಗುತ್ತೆ ಅಂತೇಳಿ, ಅದಕ್ಕೆ ನಾನು ಹೇಳ್ತಾ ಇದ್ದೆ ಏನೇ ಆಗಲಿ ನಾನು 15,000 ಅಂತೂ ಖರ್ಚು ಮಾಡೋದೇ ಇಲ್ಲ, ಏನಾಗುತ್ತೋ ನೋಡೋಣ ಆವಾಗ ಅಂತೇಳಿ. ಒಂದು ಸಲ ಹಾಸ್ಪಿಟಲಿಗೆ ಹೋಗಿ ಟ್ರೈ ಮಾಡ್ಕೋತೀನಿ ಸಿಗುತ್ತೋ ಇಲ್ವೋ ಅಂತೇಳಿ. ಆ ಡೇಟ್ ಆಫ್ ಬರ್ತ್ ಹೇಳಿ ಏನಾದರೂ ಹುಡುಕ್ತಾರಂತೇಳಿ, ಸಿಕ್ಕಿದ್ರೆ ತಗೋತೀನಿ, ಇಲ್ಲಾಂದರೆ 15,000 ನಾನು ಖರ್ಚು ಮಾಡಿ ಬರ್ತ್ ಸರ್ಟಿಫಿಕೇಟ್ ಮಾಡಲ್ಲ ಅಂತೇಳಿ ಅದೇ ವಿಷಯದಲ್ಲಿ ನಮ್ಮನೇಲಿ ಮಾತಾಗ್ತಾ ಇತ್ತು. ಹಾಗೆಯೇ ಇಲ್ಲಿ ಇವಾಗ ಅನ್ನನೂ ಬೆಂದಿದೆ, ಒಂದು 90% ಅಷ್ಟು ಬೇಯಿಸಿದ್ದೀನಿ ಬಾಸ್ಮತಿ ರೈಸನ್ನು. ನಂತರ ಇಲ್ಲಿ ನಾವು ನಾರ್ಮಲಾಗಿ ಬಿರಿಯಾನಿಗೆ ಲೇಯರಿಂಗ್ ಮಾಡ್ತೀವಲ್ವ, ಸೊ ಹಾಗೆಯೇ ಇಲ್ಲಿ ಲೇಯರಿಂಗ್ ಮಾಡ್ತಾಯಿದ್ದೀನಿ. ಒಂದು ಲೇಯರ್ ಮಸಾಲ ರೈಸ್ ಹಾಕಿ ಇಲ್ಲಿ ಲೇಯರಿಂಗ್ ಮಾಡ್ತಾಯಿದ್ದೀನಿ. ಕಲರ್ ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ, ನನಗೆ ಚೆನ್ನಾಗಿ ಕಾಣಿಸುತ್ತೆ ಬಿರಿಯಾನಿಗೆ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ಕಲರನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕ್ಕೊಂಡಿರೋದು. ಆಮೇಲೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನಿಲ್ಲಿ ಸ್ವಲ್ಪ ತುಪ್ಪ ಇದೆಯಲ್ವ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳುವಾಗ ಫಸ್ಟಿಗೆ ತುಪ್ಪ ಹಾಕಿಲ್ಲ, ಇವಾಗ ನಾವು ದಮ್ಮಿಗೆ ಇಡ್ತೀವಲ್ವ ಆವಾಗಲೇ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡ್ತಾ ಇರೋದು. ಇವಾಗ ಮೇಲ್ಗಡೆಗೆ ಈ ಥರ ತುಪ್ಪ ಎಲ್ಲ ಹಾಕಿದ ನಂತರ ಈ ಥರ ಬಿರಿಯಾನಿದು ಮಧ್ಯದಲ್ಲಿ ನಾವು ಈ ಥರ ಹೋಲ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಕೆಳಗಡೆಯಿಂದ ಹೀಟ್ ಮೇಲ್ಗಡೆ ಬಂದು ಮೇಲ್ಗಡೆ ಅನ್ನೋನು ಚೆನ್ನಾಗಿ ಬೇಯುತ್ತೆ, ಅಂದರೆ ದಮ್ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ನಾನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇಡ್ತೀನಿ. ಆಮೇಲೆ ಒಂದು 15 ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಡ್ತೀನಿ. ನಂತರ ಒಂದು 10 ನಿಮಿಷ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಹಾಗೆಯೇ ದಮ್ಮಲ್ಲಿ ಇಟ್ಬಿಡ್ತೀನಿ, ಈ ಥರ ಬಾರದೇನಾದರೂ ಮೇಲ್ಗಡೆ ಇಟ್ಟು. ಸೊ ಇವಾಗ ಇದು ಚೆನ್ನಾಗಿ ದಮ್ ಆಗಿದೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡನ್ನು ಫೋನ್ ಮಾಡಿದರು ಮನೇಲಿ ಏನು ಅಡುಗೆ ಮಾಡಿರೋದು ಅಂತೇಳಿ. ಫ್ರಾನ್ಸ್ ಬಿರಿಯಾನಿ ಅಂತ ಹೇಳಿದ್ದಕ್ಕೆ ಅವರೂ ಬೇಗ ಬಂದರು ಮನೆಗೇ, ಅಂದರೆ ಹತ್ರನೇ ಅವ್ರದ್ದು ಕೆಲಸ ನಡೀತಾ ಇದೆ, ಹಾಗಾಗಿ ಮನೆಗೆ ಅವರೂ ಬಂದರು. ಸೊ ಅವ್ರಿಗೂ ಎಲ್ಲ ಊಟ ಕೊಟ್ಟೆ. ತುಂಬಾ ಚೆನ್ನಾಗಾಗಿತ್ತು, ಕಚ್ಚಂಬರು ಬೇಕಾಗಿತ್ತಿಲ್ಲ ಇದಕ್ಕೆ, ಅಷ್ಟೊಂದು ಟೇಸ್ಟಿಯಾಗಿತ್ತಿದ್ದು. ಸೊ ಇವಾಗ ನಾನಿಲ್ಲಿ ಹಸ್ಬೆಂಡಿಗೆ ಹಾಕಿ ಕೊಡ್ತಾ ಇದ್ದೀನಿ ಊಟ. ಹಾಗೆಯೇ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ ತುಂಬ ಕಡೆ ಆ ಥರ ಬರ್ತ್ ಸರ್ಟಿಫಿಕೇಟ್ ಇದು ಪ್ರಾಬ್ಲಮ್ ಆಗ್ತಿದೆಯಂತೆ. ನನಗನ್ಸುತ್ತೆ, ನಾನು ಅಂದ್ಕೊಳ್ಳೋದೇನೆಂದರೆ ನಮ್ಮನ್ನು ಎಲ್ಲಿ ಹೊರಗಡೆ ಹಾಕೋಕ್ಕಾಗುತ್ತೆ, ಅವ್ರಿಗೆ ಎಲ್ಲಿ ಹಾಕ್ತಾರೆ. ನಾವು ಇದೇ ನಮ್ಮ ಅಕ್ಕ ತಂಗಿರು ಅಮ್ಮ ಅಪ್ಪ ಎಲ್ಲ ಇದೇ ಊರವರು ಅಂತೇಳಿ ಆಗುವಾಗ ನಮ್ಮನ್ನು ಹೇಗೆ ಅವರು ಹೊರಗಡೆ ಹಾಕ್ತಾರೆ ಅಂತೇಳಿ ಏನು ಮಾಡ್ತಿದ್ದಾರೋ ಏನು ಆಗ್ತಿದೆಯೋ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ನನಗಂತೂ ನಾನು 15,000 ಎಲ್ಲ ಖರ್ಚು ಮಾಡಿ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಅಂತೇಳಿ ಹೇಳಿದ್ದೀನಿ. ನಮ್ಮ ಅಪ್ಪನಿಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತೇಳಿ. ಅದಕ್ಕೆ ನಾನಂದೆ, ನಾನು ಒಬ್ಬಳನ್ನ ಕಳಿಸೋದಲ್ವಾ, ನಾನು ಹೋಗ್ತೀನಿ, ನೀವೆಲ್ಲ ನನ್ನ ಮಕ್ಕಳನ್ನ ನನ್ನ ಹಸ್ಬೆಂಡನ್ನೆಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ತಮಾಷೆ ಮಾಡಿ ಮಾತಾಡ್ತಾ ಇದ್ವಿ. ಸೊ ಇವಾಗ ನನ್ನ ತಂಗಿನೂ ಹೋಗೋದಕ್ಕೆ ಹೊರಟಿದ್ದಾಳೆ. ಅದೇ ನನ್ನ ತಂಗಿದು ಹಸ್ಬೆಂಡ್ ಬಂದಿದ್ರಲ್ವ, ಸೊ ಹಾಗಾಗಿ ಇವಳು ಬಂದಿದ್ಲು ಮನೆಗೆ. 2 ಡೇಸಲ್ಲೇ ಹೋಗ್ತಿದ್ದಾಳೆ. ಆಮೇಲೆ ಬರ್ತಾಳೆ, ಇವಳ್ದು ಅತ್ತೆ ಮಾವ ಉಮ್ರಕ್ಕೆ ಹೋಗ್ತಿದ್ದಾರೆ 15ಗೆ. ಸೊ ಆವಾಗ ಬರ್ತಾಳೆ ಅವಳು, 16ಗೆ ಬರ್ತಾಳೆ. ಅದಕ್ಕೋಸ್ಕರ ಇವಾಗ ಒಂದು 2 ಡೇಸೇ ಇದ್ದು ಮನೆಯಲ್ಲಿ ಇವಾಗ ಹೋಗ್ತಾ ಇದ್ದಾಳೆ. ಅಲ್ಲ, ರಿಯಲ್ ಐತಿ, ಒಬ್ಬಳೇ ಹೋಗೋದು. ಅಂದರೆ ನಮ್ಮಪ್ಪ ಇದ್ದರೆ ಬಸ್ ಸ್ಟ್ಯಾಂಡಿಗೆ ಒಂದೊಂದ್ಸಲ ಬಿಡ್ತಾರೆ. ಇವಾಗ ನಮ್ಮ ಅಪ್ಪನೂ ಇಲ್ಲ, ಅವರು ಡ್ಯೂಟಿಗೆ ಹೋಗಿದ್ದಾರೆ. ಇವಳು ಇಲ್ಲಿಂದ ಹೋಗ್ತಾಳೆ, ಅಲ್ಲಿಂದ ಅವಳ ಮಾವ ಬರ್ತಾರೆ, ಅವರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಅವಳೆಲ್ಲ ಹೋದ್ಮೇಲೆ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದು ಶಾವಿಗೆ ಇದೆಯಲ್ವ ಶಾವಿಗೆ ಪಾಯಸ ಅದನ್ನು ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳಿಗೂ ಮದ್ರಸೆ ಇಲ್ವಲ್ಲ, ಸೊ ಬಂದ ತಕ್ಷಣವೇ ಅವ್ರಿಗೂ ಕೊಡೋಣ ಅಂತೇಳಿ ಸೊ ಇಲ್ಲಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತೇಳಿ. ಬಟ್ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಿದರೆ ಇದ್ರದ್ದು ಟೇಸ್ಟ್ ಇದೆಯಲ್ಲ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರಿಗೆ ಏಲಕ್ಕಿ, ಬಾದಾಮಿ ಇದೆಯಲ್ವ ಅದು, ಆಮೇಲೆ ಪಿಸ್ತಾ, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕಿದರೆ ತುಂಬಾ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ನಾನು ಅದೇ ಥರ ಮಾಡ್ತೀನಿ ಇದಕ್ಕೆ. ಹಾಗೆಯೇ ಫ್ರೆಂಡ್ಸ್, ಇದೊಂದು ಗ್ಯಾಜೆಟ್ ಇದೆಯಲ್ವ, ಇದನ್ನು ನಾನಿದು ಮೀಶೋದಿಂದ ಪರ್ಚೇಸ್ ಮಾಡಿರೋದು. ಜಾಸ್ತಿ ಇಲ್ಲ,
100 ರುಪೀಸ್ ಏನೋ ಕೊಟ್ಟಿದ್ದೆ, ಅಷ್ಟೇ ಕೊಟ್ಟಿರೋದು. ಈ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಸ್ಲೈಸ್ ಮಾಡಿ ಕೊಡುತ್ತೆ. ನಮ್ಮನೇಲಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕಿದರೆ ಯಾರೂ ತಿನ್ನಲ್ಲ, ಮಕ್ಕಳೆಲ್ಲ ತೆಗೆದು ಸೈಡಲ್ಲಿ ಇಟ್ಬಿಡ್ತಾರೆ. ಈ ಥರ ಮಾಡಿಕೊಟ್ರೆ ಫುಲ್ ಪುಡಿಯಾಗಿ ಇರುತ್ತಲ್ವ, ಅಂದರೆ ತೆಳುವಾಗಿ ಸ್ಲೈಸ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ತಿಂತಾರೆ. ಅದಕ್ಕೋಸ್ಕರ ನಾನು ಇದರಲ್ಲೇ ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ನಮ್ಮದು ಶಾವಿಗೆ ಪಾಯಸನೂ ರೆಡಿ ಆಗಿದೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ನಾವು ಅದೇ ಹೇಳಿದ್ನಲ್ಲ, ಏಲಕ್ಕಿ ಬಾದಾಮ್ ಪಿಸ್ತಾಲ್ ಇದೆಯಲ್ವ, ಅದನ್ನು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ, ಅಂದರೆ ಪುಡಿ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ನೀವೂ ಒಂದ್ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಎಷ್ಟೇ ಮನೆ ಕೆಲಸ ಮಾಡಿದ್ರು ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ಇವತ್ತು ನಾನು ಬೇಕಂದರೆ ಮನೆಯಲ್ಲಿ ಇವತ್ತು ಮಧ್ಯಾಹ್ನ ಅಡುಗೆ ಮಾಡಿಲ್ಲ, ಅಮ್ಮನ ಮನೆಯಲ್ಲೇ ಅಡುಗೆ ಮಾಡಿರೋದು. ಆದ್ರೂ ಒಂದು ಸ್ವಲ್ಪ ಕೆಲಸ ಮಾಡಿರೋದು. ಇವಾಗ ಬಂದು ಜಸ್ಟ್ ಅದೇ ಶಾವಿಗೆ ಪಾಯಸ ಮಾತ್ರ ಮಾಡಿರೋದು, ಪಾತ್ರೆಯಲ್ಲಿ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಬಟ್ಟೆನೂ ಮೇಲ್ಗಡೆ ಇತ್ತು, ಬಿಸಿಲಿಗೆ ಮೇಲ್ಗಡೆ ಹೋಗೋಕ್ಕೇ ಮನಸ್ಸಾಗಲ್ಲ. ಅದಕ್ಕೋಸ್ಕರ ಸಂಜೆ ಆಗೋದಕ್ಕೆ ಕಾಯ್ತೀನಿ. ಸಂಜೆ ಆದ್ರೂ 4 ಗಂಟೆ ಆದ್ರೂ ಬಿಸಿಲು ನೋಡಿ ಎಷ್ಟೊಂದು ಬಿಸಿಲಿದೆ ಅಂತೇಳಿ. ಮೇಲ್ಗಡೆ ತುಂಬ ಹೀಟ್ ಆಗುತ್ತೆ. ನಮ್ಮದಂದರೆ ಫುಲ್ಲು ಓಪನ್ ಅಲ್ವಾ, ಹಾಗಾಗಿ ಜಾಸ್ತಿ ಬಿಸಿಲಿರುತ್ತೆ. ಸೊ ಮೇಲ್ಗಡೆ ಹಾಕಿರೋ ಬಟ್ಟೆ ಎಲ್ಲ ಕೆಳಗಡೆ ಎಲ್ಲ ಬಿದ್ದಿತ್ತು. ಸೊ ಅದನ್ನೆಲ್ಲ ತೆಗೆದು ಇವಾಗ ಬಂದಿದ್ದೀನಿ. ಅದನ್ನೆಲ್ಲ ಮಡಚಿಟ್ಟೆ. ಸೊ ಫ್ರೆಂಡ್ಸ್, ಇನ್ನೊಂದು ಏನಂದರೆ, ತುಂಬ ಜನ ಅದೇ ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ, ನಿಮ್ಮದು ಕನ್ನಡ ಚೆನ್ನಾಗಾಗುತ್ತೆ ಅಂತೇಳಿ. ತುಂಬಾ ಖುಷಿಯಾಗುತ್ತೆ ಆ ಥರ ಹೇಳುವಾಗ. ಯಾಕಂದರೆ ತುಂಬ ಜನ ಹೇಳೋದೇನೆಂದರೆ, ಮಂಗಳೂರವರು ಈ ಥರ ಕನ್ನಡ ಮಾತಾಡಲ್ಲ, ನಾರ್ಮಲಾಗಿ ಅವ್ರದ್ದು ಕನ್ನಡನೇ ಬೇರೆ ಇರುತ್ತೆ, ಅವ್ರು ಮಾತಾಡೋ ರೀತಿಲಿ ಗೊತ್ತಾಗುತ್ತೆ ಇದು ಮಂಗಳೂರವರು ಅಂತೇಳಿ. ಬಟ್ ನಿಮ್ಮದು ಕನ್ನಡ ತುಂಬಾ ಚೆನ್ನಾಗಿದೆ ಅಂತೇಳಿ ಕೇಳೋದಕ್ಕೂ ಖುಷಿಯಾಗುತ್ತೆ. ಬಟ್ ನನಗೇ ಶಾಕ್ ಆಗುತ್ತೆ, ನಾನು ಹೇಗೆ ಈ ಥರ ಕನ್ನಡ ಕಲ್ತಿರೋದು ಅಂತಲೇ. ಮಂಗಳೂರವ್ರ ಥರ ಕನ್ನಡ ಮಾತಾಡ್ತಾ ಇಲ್ಲ, ಬ್ಯಾಂಗ್ಳೂರು ಆ ಕಡೆ ಎಲ್ಲ ಇರ್ತಾರಲ್ಲ, ಆ ಕಡೆಯವ್ರ ಥರ ಕನ್ನಡ ಮಾತಾಡ್ತಾ ಇದ್ದೀನಿ ಅಂತೇಳಿ ಕೇಳುವಾಗ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಹೇಳ್ತಾರಲ್ವ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಆಯಿತು, ಅದಕ್ಕೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೇನಿಲ್ಲ, ಇವಳು ಏನು ಮಾಡಿದಾಳೆ ಅಂದರೆ, ಸ್ಕೂಲ್ ಬಿಟ್ಟು ಬಂದು ಅಲ್ಲಿ ಕೂತಿದ್ದಾಳೆ. ಇವಳ ಅಕ್ಕನ ಹತ್ರ ಬ್ಯಾಗ್ ತಗೊಬರಕ್ಕೆ ಹೇಳಿದ್ದಂತೆ, ಅವಳು ತಗೊಬಂದಿಲ್ಲ ಅಂತೇಳಿ ಸಿಟ್ ಮಾಡಿಕೊಂಡು ಅಲ್ಲಿ ಕೂತಿದ್ಲು. ಇವಾಗ ಬಂದು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾಳೆ. ಹಾಗೆಯೇ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮಗಳು ಸ್ನಾನ ಎಲ್ಲ ಮಾಡಿ ಆಟಾಡಕ್ಕೆ ಹೋಗಿದ್ಲು. ಬಂದು ಹೇಳಿದ್ಲು, ನಂದು ಕಿವಿದು ಕಾಣಿಸ್ತಾ ಇಲ್ಲ ಅಂತೇಳಿ. ಇದೇನಾಗಿರೋದಂದರೆ, ಈ ಥರ ಮೇಲ್ಗಡೆ ಡಿಸೈನ್ ಇದೆಯಲ್ವ, ಈ ಡಿಸೈನ್ ಬಿದ್ದಿರೋದು. ನಾನು ಫಸ್ಟಿಗೆ ಹೋಗಿ ಬಾತ್ರೂಮಲ್ಲೇ ಹುಡುಕ್ಬಿಟ್ಟೆ, ಯಾಕೆಂದರೆ ಸ್ನಾನ ಮಾಡಿ ಬಂದಿರೋದು ಅಷ್ಟೇ ಅಲ್ವಾ, ನೋಡೋಣ ಅಂತೇಳಿ ನೋಡುವಾಗ ಬಾತ್ರೂಮಲ್ಲೇ ಬಿದ್ದಿತ್ತು. ಇವಾಗಂತೂ ಚಿನ್ನದ ರೇಟು ಗೊತ್ತಿದೆಯಲ್ಲ, ಒಂದು ಚೂರು ಬಿದ್ದರೂ ಎಷ್ಟು ಲಾಸ್ ಆಗುತ್ತೆ ಅಂತೇಳಿ ಕೊನೆಗೆ ಹೇಗೂ ಸಿಕ್ತು. ಇದು ನಮ್ಮ ಅಮ್ಮ ಪ್ರೀತಿಯಿಂದ ನನ್ನ ಮಗಳಿಗೆ ಬರ್ಡೇ ಗಿಫ್ಟ್ ಕೊಟ್ಟಿರೋದು. ಮೊನ್ನೆ ಬರ್ಡೇ ಐತಲ್ವ, ಅದಕ್ಕೆ ಗಿಫ್ಟ್ ಕೊಟ್ಟಿರೋದು. ಅದರದ್ದು ವೀಡಿಯೋ ಎಲ್ಲ ನಂದು ಹಳೆ ಚಾನಲ್ ಇತ್ತಲ್ವ, ಅದರಲ್ಲೆಲ್ಲ ಹಾಕಿದ್ದೆ, ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಂದು ಚಾನಲೇ ಡಿಲೀಟ್ ಆಗಿಬಿಡ್ತು. ಸೊ ಫ್ರೆಂಡ್ಸ್, ಇವಾಗ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ಹಸ್ಬೆಂಡ್ ಮಸಾಜ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೆ ಇಲ್ಲಿ ಮಸಾಜ್ ಮಾಡಿ ಕೊಡ್ತಾ ಇದ್ದೀನಿ. ಇದು ನನ್ನ ತಂಗಿ ಹಸ್ಬೆಂಡ್ ಅದೇ ಬಂದಿದ್ರಲ್ವ, ಅವ್ರು ಬರುವಾಗ ತಗೊಬಂದಿರೋದು. ಇವ್ರಿಗೂ ಮಸಾಜ್ ಮಾಡು ಅಂತ ಹೇಳಿದ್ರಲ್ವ, ಅದಕ್ಕೆ ಇವ್ರಿಗಿಲ್ಲಿ ನಾನು ಮಸಾಜ್ ಮಾಡ್ತಾ ಇದ್ದೀನಿ.